ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ ಆಯಿತಪ್ಪ ಅಂದರೆ ಹೌಸ್ ವೈಫ್ಗಳಿಗೆ ಬರೀ ಚಿಂತೆ ಇರೋದು ಒಂದೇ, ಏನು ಅಡುಗೆ ಮಾಡೋದು, ಏನು ಊಟ ಮಾಡೋದು, ಅದೇ ಆಗಿರುತ್ತೆ. ಮನೆ ಕೆಲಸ ಮ್ಯಾನೇಜ್ ಮಾಡಬೇಕು, ಹಾಗೆ ಮಕ್ಕಳು ನೋಡ್ಕೊಳ್ಬೇಕು, ಆಗೋದೇ ಇಲ್ಲ. ಸೊ ಹಾಗಾಗಿ ನಾನು ಬ್ರೇಕ್ಫಾಸ್ಟ್ಗೆ ಪಲಾವ್ ಮಾಡಿದ್ದೆ, ಹಾಗೆಯೇ ಅದು ಊಟಕ್ಕೂ ಆಗುತ್ತೆ ಅಂತ ಅದನ್ನೇ ಮೇಂಟೈನ್ ಮಾಡಿಕೊಂಡೆ. ಹಾಗೆ ಮಗುನ ಸ್ವಲ್ಪ ಆಟ ಆಡಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗೇ ಹೋಗುತ್ತೆ. ಹೇಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ನಂತರ ಹೇಳಬೇಕು ಅಂದರೆ ಮಗು ಇರೋ ಮನೆ ಎಷ್ಟು ಕ್ಲೀನಾಗಿಟ್ಟರು ಸಾಲೋದೇ ಇಲ್ಲ. ಹಿಂಗೆ ಕ್ಲೀನ್ ಮಾಡಿ ಆ ಕಡೆ ತಿರುಗಿ ಈ ಕಡೆ ಬರೋದ್ರೊಳಗೆ ಅಷ್ಟೇ ಮಿಸ್ಟಪ್ ಆಗಿರುತ್ತೆ. ಹಾಗೆ ಮಗು ಇರೋ ಕಡೆ ನಮಗೆ ನಾವು ಸೆಲ್ಫ್ ಟೈಮ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅದರೊಳಗೂ ನಾವು ಮನೆಯೂ ನೀಟಾಗಿ ಇಟ್ಕೊಂಡು ಮಗುನೂ ಆಟ ಆಡಿಸ್ಕೊಂಡು ನಮಗೂ ಟೈಮ್ ಕೊಟ್ಕೊಂಡು ದೇವ್ರೆ ಸಾಕಾಗಿ ಹೋಗ್ಬಿಡತ್ತಪ್ಪ. ಹಾಗೆ ನಾನಿವತ್ತು ತುಂಬ ಹೊತ್ತು ಅರ್ಣನ ಆಟ ಆಡಿಸ್ಕೊಳ್ತಾನೇ ಇದ್ದೆ. ಎಷ್ಟು ಮಾಡಿದ್ರು ಅವಳು ಮಲ್ಕೊಳ್ತಾನೇ ಇರಲಿಲ್ಲ. ಅರ್ಣ ಪಪ್ಪ ಬರೋವರೆಗೂ ನನಗಂತೂ ಸಾಕಾಗೋಯ್ತು. ಹಾಗೆ ಅವಳಿಗೆ ಸಿರ್ಲೆಕ್ ತಿನ್ನಿಸಿ, ಹಾಗೆಯೇ ಹೋಮ್ ಮೇಡ್ ಸಿರ್ಲೆಕ್ ನಾನು ಮಾಡೋದು, ಆ್ಯಕ್ಚುಲಿ ಹೊರಗಿಂದ ತರೋದಿಲ್ಲ. ಅವಳಿಗೆ ತಿನ್ನಿಸಿ ಆಟ ಆಡಿಸಿ ಎತ್ತಾಡ್ಕೊಂಡು ಹೊರಗಡೆ ಎಲ್ಲ ಕರ್ಕೊಂಡು ಹೋಗಿ ದೇವ್ರೆ ಬೇಡಪ್ಪ ಬೇಡ ಅನ್ನೋ ಥರ ಆಗೋಯ್ತು. ಆಮೇಲೆ ಅರ್ಣ ಪಪ್ಪ ಬಂದಮೇಲೆ ಅರ್ಣ ಪಪ್ಪ ಅವಳಿಗೆ ಮ್ಯಾಂಗೋ ತಿನ್ನಿಸಿ ಆಟ ಆಡಿಸ್ಕೊಂಡು ನಂತರ ಅವಳಿಗೆ ನಾನು ಸ್ನಾನ ಮಾಡಿಸಿ ಮಲಗಿಸೋದ್ರೊಳಗಡೆ ಸಾಕಾಗೋಯ್ತು. ಇದಾಗಿತ್ತು ಇವತ್ತಿನ ದಿನ. ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.